ನುಚ್ಚಿನುಂಡೆ ಆಹಾ, ಅದ್ಭುತ ರುಚಿಯ ಒಂದು ರೀತಿಯ ರೆಸಿಪಿ ಅಂತ ಹೇಳ್ಬೋದು. ಎಷ್ಟು ರುಚಿಯಾಗಿರುತ್ತೆ ನುಚ್ಚಿನುಂಡೆ ಅಂತ ಹೇಳಿದ್ರೆ, ತುಂಬ ಡಿಫ್ರೆಂಟ್ ಆಗೋ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಅದನ್ನು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ಆಹಾ ಓಹೋ ಅಂತ ಇರಬೇಕು. ಅದರಲ್ಲೂ ಹೊಸ್ದಾಗಿ ತಿಂದವರಂತೂ ಅದನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ ಇನ್ನೂ ಆ ರುಚಿಯನ್ನು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡಿನಲ್ಲಿ ಸಹ ನುಚ್ಚಿನುಂಡೆ ತುಂಬ ಮಾಡ್ತೀವಿ ಸ್ನೇಹಿತರೆ. ಅದರಲ್ಲೂ ಸಹ ಸಿರ್ಸಿಯ ಹವ್ಯಕ ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂತಹ ನುಚ್ಚಿನುಂಡೆ ಇದೆಯಲ್ಲ, ಅದರ ಸವಿಯನ್ನು ಸವಿದವನೇ ಬಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಮ್ಮ ಮಲೆನಾಡಲ್ಲೂ ಸಹ ನಾವು ನುಚ್ಚಿನುಂಡೆ ಮಾಡ್ತೀವಿ. ಆದರೆ ಇತ್ತೀಚೆಗೆ ಬಹಳ ರುಚಿ ಅನಿಸಿದಂತಹ ಒಂದು ನುಚ್ಚಿನುಂಡೆಯನ್ನು ನಾನು ತಿಂದೆ. ಅದು ಎಲ್ಲಿ ಅಂತ ಹೇಳಿದ್ರೆ, ಸಿರ್ಸಿಯ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡಿದಂತಹ ನುಚ್ಚಿನುಂಡೆ ನನಗೆ ಸಿಕ್ಕಿದ್ದು ವೀಣಕ್ಕನ ಮನೆಯಲ್ಲಿ. ಸಿರ್ಸಿಯ ಹವ್ಯಕ ಬ್ರಾಹ್ಮಣ ಶೈಲಿನಲ್ಲಿ ಈ ವೀಣಕ್ಕ ನನಗೆ ನುಚ್ಚಿನುಂಡೆಯನ್ನು ಮಾಡಿಕೊಟ್ರು. ತುಂಬ ಇಷ್ಟ ಆಯಿತು. ಅದು ಹೇಗೆ ಎಲ್ಲಿ ಅಂದರೆ, ವೀಣಕ್ಕ ಮನೆ ಮಾತು ಅನ್ನುವ ಚಾನಲ್ನ ಯೂಟ್ಯೂಬಲ್ಲಿ ನಡೆಸ್ತಾ ಇದ್ದಾರೆ. ಅವರು ನನ್ನ ಆತ್ಮೀಯ ಗೆಳತಿ ಸಹ ಆಗಿದ್ದಾರೆ. ವೀಣಕ್ಕನ ನಾನು ಇತ್ತೀಚೆಗೆ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ವೀಣಕ್ಕನು ಸಹ ಆಲ್ಮೋಸ್ಟ್ ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳನ್ನು ಅವರ ಚಾನಲ್ನಲ್ಲಿ ಹಾಕಿದ್ದಾರೆ. ಜೊತೆಗೆ ಇತ್ತೀಚೆಗೆ ದೇವರ ಶ್ಲೋಕ, ನಾಮಗಳು, ದೇವರ ಪೂಜೆಯ ವಿಧಾನ, ಯಾವ ಒಂದು ಸಮಸ್ಯೆಗೆ ಯಾವ ದೇವರ ಶ್ಲೋಕವನ್ನು ಹೇಳಬೇಕು ಅಂತೇಳಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ. ನನ್ನ ಸ್ನೇಹಿತರು ಯಾರಿದ್ದೀರಾ, ಅವರು ದಯವಿಟ್ಟು ಸಹ ವೀಣಕ್ಕನ ಚಾನಲನ್ನು ಒಂದು ಸಲ ಭೇಟಿ ಮಾಡಿ ಅವರ ವಿಡಿಯೋಗಳನ್ನು ಸಹ ನೀವು ಗಮನಿಸಿ. ಅವರ ವಿಡಿಯೋಗಳನ್ನು ಸಹ ಒಳ್ಳೆಯ ಲೈಕ್, ಕಾಮೆಂಟ್ ಮೂಲಕ, ಹೈಪ್ ಕೊಡೋದ್ರ ಮೂಲಕ ಅವರನ್ನು ಸಹ ಸಹಕರಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಅವರ ವಿಡಿಯೋ ಸಹ ಅಷ್ಟೇ ಒಂದು ಸುಂದರವಾಗಿ ಸುಲಲಿತವಾಗಿ ಬರ್ತಾ ಇದೆ. ಹಾಗಾಗಿ ನಾನು ಇತ್ತೀಚೆಗೆ ವೀಣಕ್ಕನ್ನು ಭೇಟಿ ಮಾಡಿದಾಗ ವೀಣಕ್ಕ ನನಗೆ ತುಂಬ ರುಚಿಯಾಗಿ ನುಚ್ಚಿನುಂಡೆಯನ್ನು ಮಾಡಿಕೊಟ್ರು, ತಿನ್ನಿಸಿದ್ರು. ತುಂಬ ಅಂದರೆ ತುಂಬ ರುಚಿ ಅನ್ನಿಸ್ತು ನನಗೆ. ಬಹಳ ಅಂದರೆ ಬಹಳ ಇಷ್ಟ ಆಯಿತು. ಆಗ ನಾನು ವೀಣಕ್ಕ ಮಾಡಿದಂತಹ ನುಚ್ಚಿನುಂಡೆಯನ್ನು ಅಷ್ಟೇ ರುಚಿಯಾಗಿ ನುಚ್ಚಿನುಂಡೆ ನೀವು ಸಹ ಮಾಡಿಕೊಳ್ಳಿ ಅಂಥೇಳಿ ಅವ್ರದ್ದೇ ಆದ ಮೆಥಡನ್ನು ನಾನು ನಿಮಗಿಲ್ಲಿ ತೋರಿಸಿದ್ದೀನಿ. ನನ್ನ ಈ ವಿಡಿಯೋ, ವೀಣಕ್ಕ ಮಾಡಿದಂತಹ ನುಚ್ಚಿನುಂಡೆ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ನೀವು ಸಹ ನುಚ್ಚಿನುಂಡೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದು ಅಂತೇಳಿ ನಮ್ಗೆ ತಿಳಿಸಿ. ನುಚ್ಚಿನುಂಡೆ ಕಾಯಿ ಚಟ್ನಿ ಸಖತ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನುಚ್ಚಿನುಂಡೆಗೆ ಎಲ್ಲರೂ ತೊಗರಿಬೇಳೆಯಲ್ಲಿ ಒಂದು ಮಾಡ್ತಾರೆ, ತೊಗರಿಬೇಳೆ ಮಾತ್ರ ಯೂಸ್ ಮಾಡಿ. ಬಟ್ ನಾನಿಲ್ಲಿ 4 ಬೇಳೆಗಳನ್ನು ಯೂಸ್ ಮಾಡಿದ್ದೀನಿ. ಇದು 1 ಕಪ್ ತೊಗರಿಬೇಳೆ, ಇದು 1/4 ಕಪ್ ಕಡಲೆಬೇಳೆ, ಒಂದೇ ಲೋಟ ಮೆಜರ್ಮೆಂಟು. ಆಮೇಲೆ ಇದು ಹೆಸರುಬೇಳೆ, 1 ಕಪ್ ಹೆಸರುಬೇಳೆ, ಅರ್ಧ ಕಪ್ಪು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ, ಇದು ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ, 1 ಹಸಿಮೆಣಸಿನ್ಕಾಯಿ, ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬಹುದು. ಮತ್ತು 2 ಕರಿಬೇವಿನ ಕಡ್ಡಿ ಎಸಲಿಟ್ಕೊಂಡಿದ್ದೀನಿ. ಈಗ ಈ ಬೇಳೆಗಳನ್ನೆಲ್ಲ ಒಂದೊಂದಾಗಿ ನಾವು ಒಂದೊಂದಾಗಲ್ಲ, ಎಲ್ಲವನ್ನು ಕ್ಲೀನಾಗಿ ನಾವು ತೊಳ್ಕೊಬೇಕು.
ಬೇಳೆ ಮಾತ್ರ. ಇದನ್ನು ನಾನು ಒಂದೆರಡು ಸಲ ಕ್ಲೀನಾಗಿ ತೊಳೆದು ನೆನೆಸಿದ್ದೀನಿ. ಬಟ್ ಅದು ನೆನೆದ ಮೇಲೆ ಈ ನೀರು ಚೆಲ್ಲಿಬಿಟ್ಟು ಮತ್ತೆ ನಾವು ಬೇರೆ ಚೆಲ್ಲಿಬಿಟ್ಟು ಮಿಕ್ಸಿ ಮಾಡಬೇಕು. ಮುಂದಿನ ಪ್ರೊಸೀಜರ್ ನೋಡೋಣ. ನೆನೆಲಿ 1-2 ಅವರ್ಸ್ ಆದರೂ ನೆನಿಬೇಕು ಬೇಳೆಗಳು. ಈಗ ಬೇಳೆಗಳೆಲ್ಲ ನೆಂದಿದೆ. ಈ ಬೇಳೆನ ಒಂದು ಸಲ ಹೀಗೆ ಕೈ ಆಡಿಸ್ಕೊಂಡು, ಅಂದರೆ ಆವಾಗ ಒಳಗಡೆ ಇನ್ನು ಕಸ ಅದೇನಾರ ಇದ್ದರೆ ಬರುತ್ತೆ, ಅದು ಕ್ಲೀನಾಗಿ ಅದನ್ನು ಬಸ್ಕೊಂಬಿಡ್ಬೇಕು. ಇಲ್ಲಿ ನಮಗೆ ನೀರು ಬೇಡ. ಇದಕ್ಕೆ ನಾನು 1 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ತರಿಯಾಗಿ ರುಬ್ಬಬೇಕು. ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ, ಅಂದರೆ ಆಂಬೊಡೆ ಹಿಟ್ಟು ಬರುತ್ತಲ್ಲ ಅಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನು ನಿಮಗೆ ಒಂದು ಇದನ್ನು ಹೇಳಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಬಿಳಿ ಕಾಯಿ ತುರಿ ಹಾಕ್ಕೋಬೇಕು. ಅದೇನು ಅಂದಾಜಲ್ಲ, ಅಂದಾಜಲ್ಲಿ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ 2 ಹಿಡಿ ಕಾಯಿ ತುರಿ ಹಾಕಿದ್ದೀನಿ, ಹಸಿ ಕಾಯಿ ತುರಿ, ಒಣ ಕೊಬ್ಬರಿ ಅಲ್ಲ. ತೆಗೆದಿಟ್ಕೊಂಡಿರೋ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಬೇವನ್ನ ಸಣ್ಣ ಹೆಚ್ಚಿಟ್ಕೊಂಡು ಇದ್ದು ಹಾಕಿದ್ದೀನಿ. ಮತ್ತು ಇದಕ್ಕೆ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು. ನಾನು ಸಂಕಷ್ಟಿ ಮಾಡ್ತಾ ಇರೋದ್ರಿಂದ, ಸಂಕಷ್ಟಿಗೆ ಒಂದು ಸ್ನ್ಯಾಕ್ಸ್ ಥರ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಈರುಳ್ಳಿ ಹಾಕಿಲ್ಲ. ಈರುಳ್ಳಿ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಖಾರನೂ ಅಷ್ಟೇ, ನಿಮಗೆ ಅನುಗುಣವಾಗಿ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಖಾರ ಹಾಕ್ಕೋಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಎಲ್ಲ ಸರಿಯಾಗಿ ಕಲಿಸ್ಬೇಕು. ನಾನು ಶುಂಠಿ ಪುಡಿ ತೋರಿಸಿದ್ದೆ, ಹಾಕಿರಲಿಲ್ಲ. ಇದಕ್ಕೀಗ ಇನ್ನೊಮ್ಮೆ ಹಾಕಿ ಕಲಿಸ್ತೀನಿ. ಈ ಹಂತದಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಅಂದರೆ ಒಂದೇ ಕಾಳು ಹಾಕಿ ಬೇಳೆ ಹಾಕಿ ಮಾಡ್ತಾರೆ ತೊಗರಿ ಬೇಳೆಯಲ್ಲಿ. ನಾನು ಎಲ್ಲ ಬೇಳೆಗಳನ್ನು ಮಿಕ್ಸ್ ಮಾಡಿ ಮಾಡ್ತೀನಿ. ನೀವು ಇದಕ್ಕೆ ಹಸಿ ಶುಂಠಿ ಕೂಡ ಹಾಕ್ಕೋಬಹುದು. ಹಸಿ ಶುಂಠಿ ಹಾಕಿದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಬೇಕು, ತುರಿದು ಹಾಕಿದ್ರೂ ಪರವಾಗಿಲ್ಲ. ಈಗ ಇದನ್ನು ಎಲ್ಲ ಚಿಕ್ಕದಾಗಿ, ಅಂದರೆ ಉದ್ದ ನೀವು ಎಷ್ಟಾದರೂ ಮಾಡ್ಕೊಳ್ಳಿ. ಇದು ಈ ಸೈಜು ಈ ಇದರಲ್ಲಿ ತೆಳ್ಳಗೆ ಬರಬೇಕು, ಆವಾಗ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ತುಂಬ ದಪ್ಪ ಮಾಡಿದ್ರೆ ಬೇಯಲ್ಲ, ಬೇಗ ಬೇಯುತ್ತೆ ಬಟ್ ಬೇಗ ಬೇಯಲ್ಲ. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದೆ ನಾನು ಕಲಿಸಿದ್ದು. ನೀರು ಹಾಕೋದೇನು ಬೇಡ. ಈ ಥರ ನಾವು ಉಂಡೆ ಮಾಡಿಕೊಂಡು, ಇದು ಹಬೆಗೆ ಬೇಯಿಸುವಂಥದ್ದು. ಇದನ್ನೇ ನೀವು ಎಲ್ಲ ಮಾಡಿ ಈ ಥರ ಮಾಡಿ ಕರೆದ್ರೆ ವಡೆ ಆಗುತ್ತೆ. ಕರಿಯೋದು ಬೇಡ ಅಂತ ನಾನು ನುಚ್ಚಿನ ಉಂಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇದರಲ್ಲಿ. ನಾನು ಮೊದಲೇ ನೀರು ಇಟ್ಬಿಟ್ಟು ಬಿಸಿಗಿಟ್ಟಿದ್ದೆ. ಇದಕ್ಕೆ ಎಣ್ಣೆ ತುಪ್ಪ ಏನಾದರೂ ನೀವು ಹಚ್ಕೋಬಹುದು. ನಾನಿಲ್ಲಿ ಎಣ್ಣೆ ಹಚ್ಚಿದ್ದೀನಿ, ಕೊಬ್ಬರಿ ಎಣ್ಣೆ. ಇದರಲ್ಲಿ ನಾವು ಹಬೆಯಲ್ಲಿ ಬೇಯಿಸಬೇಕು, ಅಂದರೆ ಒಂದು 20 ನಿಮಿಷ ಆದರೂ ಇದು ಬೇಕು ಬೇಯೋಕ್ಕೆ. ಈ ಥರ ಮೊದಲೇ ಉಂಡೆ ಮಾಡಿ ಇಟ್ಕೊಂಡು ಈ ಥರ ಬೇಯಿಸ್ಬೋದು. ಇದನ್ನು ಒಂದು 20 ನಿಮಿಷ ಅಥವಾ ಬೇಯೋ ತನಕ ಹಬೆಯಲ್ಲಿ ಬೇಯಿಸೋಣ. ಈಗ ಇದು ಬೆಂದಿದೆ ಅಂದರೆ ಹೆಂಗೆ ನೋಡೋದು ಅಂದರೆ, ಒಂದು ಕಡ್ಡಿ ಅಥವಾ ಚಾಕುಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು, ಹೆಂಗಂದರೆ ಅದು ಅಂಟಲ್ಲ. ಈ ಥರ ಅಂಟಬಾರ್ದು ಅದು. ನೋಡಿ, ಇದು ಬೆಂದಿದೆ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು. ಆದರೆ ಜೊತೆಗೆ ಕಾಯಿ ಚಟ್ನಿ, ಪ್ಲೇನ್ ಕಾಯಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತೀವಲ್ಲ ಆ ಥರ ಚಟ್ನಿ, ಅಥವಾ ನಿಮ್ಗೆ ಇಷ್ಟವಾಗಿರುವಂಥ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ರುಚಿ ನೋಡ್ತೀನಿ. ಚೆನ್ನಾಗಿರುತ್ತೆ ಇದು. ನಿಮ್ಗೆ ಕಡಲೆಕಾಯಿ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ತಿನ್ಬೋದು ಅನ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಎಲ್ಲ ಬೇಳೆಗಳನ್ನು ಹಾಕಿ ನುಚ್ಚಿನ ಉಂಡೆ ಮಾಡಿ, ಜೊತೆಗೆ ಈರುಳ್ಳಿನೂ ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಫ್ರೆಂಡ್ಸ್, ನೋಡಿದ್ರಲ್ಲ ಹವ್ಯಕ ಬ್ರಾಹ್ಮಣ ಶೈಲಿಯ ನುಚ್ಚಿನುಂಡೆ. ತುಂಬ ರುಚಿಯಾಗಿತ್ತು ಸ್ನೇಹಿತರೆ. ನೀವು ಸಹ ಸೇಮ್ ಮೆಥಡ್ ಉಪಯೋಗಿಸ್ಕೊಂಡು ಒಮ್ಮೆ ಖಂಡಿತ ಟ್ರೈ ಮಾಡಿ.
ಆ ರುಚಿ ಹೇಗೆ ಬರುತ್ತೆ ಅಂತ ನಿಮಗೆ ಅನಿಸುತ್ತೆ. ಆಮೇಲೆ ಪದೇ ಪದೇ ನಾವೇ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿ ಬರುತ್ತೆ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.